2025ರ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಇಡೀ ಕರ್ನಾಟಕ ತುಂಬ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಈ ಒಂದು ಹಬ್ಬದ ಸಂಭ್ರಮದಲ್ಲಿ ನಟ ಧ್ರುವ ಸರ್ಜಾ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಈ ವರ್ಷ ಸಂಕ್ರಾಂತಿ ಯಾವ ರೀತಿಯಾದಂಥ ಸ್ಪೆಷಲ್ ಸರ್? ಈಗ 2025ರ ಮೊದಲ ಹಬ್ಬ ಹೇಗೆ ರಿಸೀವ್ ಮಾಡ್ತಾ ಇದ್ರಿ? ಫಸ್ಟ್ ಆಫ್ ಆಲ್ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಫ್ಕೋರ್ಸ್ ವರ್ಷದ ಮೊದಲನೇ ಹಬ್ಬ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಯಿತು. ಎಲ್ಲ ಕನ್ನಡ ಕಲಾಭಿಮಾನಿಗಳು ಶಿವ ಸಾಂಗ್ನ ನೋಡಿ ಇಷ್ಟಪಟ್ಟಿದ್ದಾರೆ. ಅದೇ ಒಂದು ದೊಡ್ಡ ಪಾಸಿಟಿವ್ ವೈಬ್ಸು. ಸೊ ಸಂಕ್ರಾಂತಿ ಅಫ್ಕೋರ್ಸ್ ತುಂಬಾ ಸ್ಪೆಷಲ್ ಆಗಿದೆ ಈ ವರ್ಷ. ಕೆ ಡಿ ಜೊತೆಗೆ ಯಾಕಂದರೆ ಶಿವ ಸಾಂಗ್ ಇದಾಯಿತು, ಒಂದು ಟೀಸರ್ ಬಿಟ್ಟಿದ್ರಿ. ಸಿನಿಮಾ ಯಾವಾಗ ಬರುತ್ತೆ ಏನು ಅನ್ನೋದು ಕೂಡ ಅಭಿಮಾನಿಗಳಿಗೆ ಒಂದು ಕಾತುರತೆ ಈಗ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಯಾವಾಗ ಏನಂತ ಹೇಳ್ಬೋದಾ ಈ ಸಂದರ್ಭದಲ್ಲಿ? ಡೈರೆಕ್ಟರ್ ಏಪ್ರಿಲ್ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಹೇಳಿದ್ರೇ ಇದಕ್ಕೆ ಕರೆಕ್ಟ್ ಆನ್ಸರ್ ಸಿಗೋದು. ಸೊ ಏಪ್ರಿಲ್ ಅಂತ ಅಂದ್ಕೊಂಡಿದ್ವಿ, ಯುಗಾದಿ ಆದಮೇಲೆ ಅಂತ ಅಂದ್ಕೊಂಡಿದ್ವಿ. ಓಕೆ. ನಿರ್ದೇಶಕ ಪ್ರೇಮ್ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದವರು, ನೀವು 5 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಂಥವ್ರು. ಈ ಒಂದು ಕಾಂಬಿನೇಷನ್ನು, ಇದ್ರ ಜೊತೆಗೆ ದೊಡ್ಡ ದೊಡ್ಡ ಸ್ಟಾರ್ಗಳು ನಿಮ್ಮ ಸಿನಿಮಾದಲ್ಲಿದ್ದಾರೆ. ಸೊ ಯಾವ ರೀತಿಯಾದಂಥ ನಿಮ್ಮ ಒಂದು ಅವರ ಕಾಂಬಿನೇಷನಲ್ಲಿ ಸೆಟ್ಟಲ್ಲಿ ಯಾವ ರೀತಿಯಾದಂಥ ಚಾಲೆಂಜಸ್ ಇತ್ತಾ, ಹೇಗಿತ್ತು ಸರ್, ಏನಂತ? ಅಫ್ಕೋರ್ಸ್ ಪ್ರೇಮ್ ಸರು ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆನೂ ಕೆಲಸ ಮಾಡಿದ್ದಾರೆ. ಮತ್ತು ನಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸು. ನಾವು ನೋಡಿದಿರೋ ಡೈಮೆನ್ಷನಲ್ಲಿ ಅವ್ರು ಆ್ಯಸ್ ಅನ್ ಆ್ಯಕ್ಟರ್ ನೋಡ್ತಾ ಇರ್ತಾರೆ. ಸೊ ಅವ್ರ ವಿಷನೇ ಬೇರೆ ಇರುತ್ತೆ. ಸೊ ಸಾಕಷ್ಟು ಕಲಿಯೋದಿತ್ತು. ಡೆಫಿನೆಟ್ಲಿ ಕಲಿಕೆ ಅನ್ನೋದು ಪ್ರತಿ ದಿವಸ ಇದ್ದಿದ್ದೆ. ಬಟ್ ಡೈರೆಕ್ಟರ್ ಪ್ರೇಮಣ್ಣನಿಂದ ಸಿಕ್ಕಾಪಟ್ಟೆ ತುಂಬಾ ಕಲಿತೆ. ಅಫ್ಕೋರ್ಸ್ ಒಂದು ಒಳ್ಳೆ ಆಪರ್ಚುನಿಟಿ ನನಗೂ. ಕೆ ಡಿ ಅಂದರೆ ಯೂಶ್ವಲಿ ನಾವು ಹಿಂಗಿರೋದೇ ಇಲ್ಲ, ಅಂದರೆ ಸಿಟಿ ಸ್ಟೈಲಲ್ಲಿ ಇರ್ತಿತ್ತು. ಬಟ್ ಅವ್ರದ್ದು ಅವ್ರ ಲ್ಯಾಂಗ್ವೇಜ್ ಅಂದರೆ ಆಡುಭಾಷೆ, ಅವ್ರು ಮಾತಾಡೋದು ಮತ್ತು ಅವರು ಕನ್ವೇ ಮಾಡೋ ರೀತಿ ಇದೆಯಲ್ಲ, ಅದು ನಿಜವಾಗ್ಲೂ ನಾವು ಡಬ್ಬಿಂಗಲ್ಲಿ ನೋಡಬೇಕಾದ್ರೆ ಅಯ್ಯೋ ಏನೋ ಇಷ್ಟು ಚೆನ್ನಾಗಿ ಬಂದಿದೆಯಾ ಅಂತ ಅನಿಸ್ತು. ಬಟ್ ನಾವು ಹೇಳೋದಕ್ಕಿಂತ ಜನ ನೋಡಿ ಹೇಳಿದ್ರೆ ಇನ್ನೂ ಖುಷಿ ಆಗುತ್ತೆ. ಏನು ಒಂದು ಕೆ ಡಿ ಆ್ಯಕ್ಚುಲಿ ನಿಮ್ಮ ಪಾತ್ರ ಒಂಥರ ಈಗ ಟೀಸರಲ್ಲಿ ನೋಡಿದ್ರಲ್ಲಿ ಇದರಲ್ಲಿ ಈ ಬಿಟ್ಟಿರ್ತಕ್ಕಂಥ ಹಿಂಟಲ್ಲಿ ನೆಗೆಟಿವ್ ಥರ ಅನಿಸುತ್ತೆ. ಸೊ ನೆಗೆಟಿವ್ ಈ ವರ್ಷ ಅಭಿಮಾನಿ ಮುಂದೆ ಯಾವ ರೀತಿ ಪಾಸಿಟಿವ್ ಆಗುತ್ತೆ ಅಂತ? ಕೆ ಡಿ ಹೆಂಗೆ ನೆಗೆಟಿವೇ ಇಲ್ಲ ಬ್ರೋ, ತುಂಬ ಪಾಸಿಟಿವ್. ಮೀನ್ಸ್ ಕೆ ಡಿ ಅಂದರೆ ಇಲ್ಲ, ಕೆ ಡಿ ಅಂದರೆ ಎಕ್ಸ್ಪ್ಯಾನ್ಷನ್ ಬಂದು ಕಾಳಿದಾಸ ಅಂತ, ಕ್ಯಾರೆಕ್ಟರ್ ಹೆಸರು ಕಾಳಿದಾಸ ಅಂತ, ಅದಕ್ಕೆ ಕೆ ಡಿ ಅನ್ನೋದು. ಸೊ ತುಂಬಾ ಪಾಸಿಟಿವ್ ಕ್ಯಾರೆಕ್ಟರ್ ಇದು. ಸೊ ಗ್ರೇ ಶೇಡ್ ನೆಗೆಟಿವ್ ಆ ಥರ ಎಲ್ಲ ಇಲ್ಲ. ತುಂಬ ಇನೋಸೆಂಟ್ ನಮ್ಮನೆ ಹುಡುಗ ಅಂತ ಅನಿಸೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು. ಧ್ರುವ ಅವರಂದರೆ ಸಾಂಗು, ಫೈಟು, ಡ್ಯಾನ್ಸು, ಇದು ಎಂಟರ್ಟೈನ್ಮೆಂಟ್ ಪ್ಯಾಕ್ಡ್ ಇರುತ್ತೆ ಸಿನಿಮಾ. ಸೊ ಕೆ ಡಿ ಕಾಳಿದಾಸ ಮೂಲಕ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಅಭಿಮಾನಿಗಳಿಗೆ? ಏನಿಲ್ಲ ಬ್ರೋ, ಧ್ರುವ ಅಂದರೆ ಹಂಗನ್ನ ಅನ್ನೋದಕ್ಕಿಂತ ನಿರ್ದೇಶಕರು ಏನು ಹೇಳ್ತಾರೋ, ಏನು ಬರೆದಿರ್ತಾರೋ ಅವ್ರ ಬರವಣಿಗೆ ನಾವು ಮಾಡೋದಷ್ಟೇ. ಸೊ ಎಲ್ಲ ಕ್ರೆಡಿಟ್ಸು ಡೈರೆಕ್ಟರ್ಸ್ಗೆ ಹೋಗಬೇಕು. ಸೊ ಈ ಸಿನಿಮಾಲಿ ತುಂಬಾ ಚೆನ್ನಾಗಿ ಪೋಣಿಸಿದ್ದಾರೆ. ಒಂದೊಂದು ಸಿಚುಯೇಷನ್ನು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಆ್ಯಕ್ಚುಲಿ ಡೈರೆಕ್ಟ್ರು. ಅವ್ರ ವಿಷನ್ನೇ ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಇದು ಒಂದು ತುಂಬ ನ್ಯಾಚುರಲ್ಲಾಗಿ ಅನಿಸುತ್ತೆ ಈ ಸಿನಿಮಾ. ಕನ್ನಡಿಗರ ನಾಡಿ ಮಿಡಿತವನ್ನು ಚೆನ್ನಾಗಿ ಬಲ್ಲವರು ಪ್ರೇಮ್ ಅವರು ಈಗಾಗಲೇ ಸಾಂಗ್ ಮೂಲಕ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಇನ್ನೂ ಯಾವ್ಯಾವ ರೀತಿಯಾದಂಥ ಸಾಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಬೇರೆ ಬೇರೆ ಯಾವ ಥರ ಕಂಟೆಂಟ್ ಇದೆ ಸರ್, ಹೇಗೆ ಅಂತ? ಫೆಬ್ರವರಿ 14 ಅಂದರೆ ವ್ಯಾಲೆಂಟೈನ್ಸ್ ಡೇ ದಿವಸ ಒಂದು ಸಾಂಗ್ ಬಿಡಬೇಕು ಅಂತ ಟೀಮ್ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ಅದನ್ನು ತಿರ್ಗಾ ನೀವು ಡೈರೆಕ್ಟ್ರ್ ಹತ್ರನೇ ಕೇಳಬೇಕು. ಮತ್ತು ಅಫ್ಕೋರ್ಸ್ ಒಂದು ಫ್ಯಾಮಿಲಿ ಸಾಂಗ್ ಇದೆ, ಮತ್ತು ಮಾಸ್ ಒಂದು 2 ಸಾಂಗ್ ಇದೆ. ನನ್ನ ಪರ್ಸ್ನಲ್ ಫೇವ್ರೆಟ್ ಅದು. ಸೊ ನಾನು ಆ್ಯಸ್ ಅನ್ ಆಡಿಯನ್ ಆ ಸಾಂಗಿಗೆ ಕಾಯ್ತಾಯಿದ್ದೀನಿ. ಅಫ್ಕೋರ್ಸ್ ಇವಾಗ ಶಿವ ಸಾಂಗು ವಿಡಿಯೋ ನೋಡಿದರೆ ಇನ್ನೂ ತುಂಬಾ ಖುಷಿ ಆಗೋದು. ಯಾಕೆಂದರೆ ತುಂಬಾ ಡ್ಯಾನ್ಸ್ ಇದೆ ಆ ಸಾಂಗಲ್ಲಿ. ಇಡೀ ಎಂಟೈರ್ ಸಿನಿಮಾಲಿ ಎಲ್ಲ ಸಾಂಗ್ಸಲ್ಲೂ ಡ್ಯಾನ್ಸ್ ಟ್ರೈ ಮಾಡಿದ್ದೀವಿ. ಸೊ ಶಿವ ಸಾಂಗ್ ನಮ್ಮ
ಮೋಹನ್ ಮಾಸ್ಟರ್ ಕಂಪೋಸ್ ಮಾಡಿ ಕೊರಿಯೋಗ್ರಾಫ್ ಮಾಡಿರೋದು. ಅಫ್ಕೋರ್ಸ್ ಅರ್ಜುನ್ ಜನ್ಯ ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು. ಆ್ಯಂಡ್ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಬ್ರೋ, ಒಳ್ಳೆ ಸ್ಟಾರ್ಟ್ ಆಗಿದೆ. ಕೋ ಸ್ಟಾರ್ ಬಗ್ಗೆ ಗ್ರೀಷ್ಮಾ ನಾಣಯ್ಯ ಅವರಾಗಿರ್ಬೋದು, ರವಿಚಂದ್ರನ್ ಸರ್ ಆಗಿರ್ಬೋದು, ಸಂಜು ಸರ್ ಅವ್ರ ಬಗ್ಗೆ, ಸೊ ಮತ್ತು ಶಿಲ್ಪಾ ಶೆಟ್ಟಿ ಅವರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. ಸೊ ಅವ್ರ ಬಗ್ಗೆ ಹೇಳಿ. ಅಲ್ಲ, ರೇಷ್ಮಾ ಮೇಡಮ್ಮು ಅಫ್ಕೋರ್ಸ್ ಹೀರೋಯಿನು, ಒಟ್ಟಿಗೆ ಲವ್ ಸ್ಟೋರಿ, ತುಂಬ ಕ್ಯೂಟ್ ಲವ್ ಸ್ಟೋರಿ ಇದೆ. ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅಂದರೆ ಲವ್ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ಸೊ ಎಂಟೈರ್ ಸಿನಿಮಾ ಇಸ್ ಆಲ್ ಅಬೌಟ್ ಲವ್ ಸ್ಟೋರಿ ಇದೆ, ಕಮರ್ಷಿಯಲಿಟಿ ಇದೆ, ಎಲಿವೇಶನ್ಸ್ ಇದೆ, ಒಂದು ಫುಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ರವಿಚಂದ್ರನ್ ಸರ್ ಬಗ್ಗೆ ಮತ್ತು ರಮೇಶ್ ಅರವಿಂದ್ ಸರ್ ಬಗ್ಗೆ ಅವ್ರ ಒಟ್ಟಿಗೆಲ್ಲ ಆ್ಯಕ್ಟ್ ಮಾಡಿ ತುಂಬಾ ಕಲಿತೆ ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್. ಬಟ್ ಯಾವ ಪಾತ್ರ ಅಂತ ಇನ್ನೂ ರಿವೀಲ್ ಮಾಡೋದಕ್ಕೆ ಅಂತಲೂ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಸೊ ಅದಾದ್ಮೇಲೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅವತ್ತು ಆಡಿಯೋ ರಿಲೀಸ್ಗೂ ಇದೇ ವಿಂಟೇಜ್ ಲುಕ್ಕಲ್ಲೇ ಬಂದಿದ್ರಿ. ಸೊ ಇವತ್ತು ಅದೇ ಲುಕ್ಕಲ್ಲೇ ಸಂಕ್ರಾಂತಿ ಸೆಲೆಬ್ರೇಷನ್ನು ಅಲ್ಲ, ಇಡೀ ಎಂಟೈರ್ ಟೀಮ್ ಪ್ಲ್ಯಾನ್ ಮಾಡಿದ್ದಂಗೆ 1970s ಹಿಂಗೆ ಇದ್ದಿದ್ದಲ್ಲ. ಸೊ ಅದನ್ನು ಟ್ರೈ ಮಾಡ್ತಾ ಇರೋದಷ್ಟೇ. ಇಡೀ ಸಿನಿಮಾ ಹೀಗೆ ಇರ್ತೀವಿ. ಕೊನೆಯದಾಗಿ ಇವತ್ತು ಸಂಕ್ರಾಂತಿ ಹಬ್ಬ, ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಫ್ಕೋರ್ಸ್ ಈ ವರ್ಷ ನನಗೆ ಸಂಕ್ರಾಂತಿ ತುಂಬ ಸ್ಪೆಷಲ್. ಯಾಕೆಂದರೆ ಪ್ರತಿ ವರ್ಷವೂ ನಾವು ಅಂದರೆ ನಾನು, ನಮ್ಮಣ್ಣ, ನಮ್ಮ ತಂದೆ ಎಲ್ಲ, ಅಂಕಲೆಲ್ಲ ಮನೇಲಿ ಇರ್ತಾರಿಲ್ಲ. ಯಾಕೆಂದರೆ ಇನ್ನೇನು ಹೇಳ್ಬೀರಕ್ಕೆ ಹೆಣ್ಮಕ್ಳು ಬರ್ತಾರೆ, ಬರೀ ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ. ಬಟ್ ನಾವೆಲ್ಲ ತೋಟಕ್ಕೆ ಎದ್ಬಿಡ್ತಿದ್ವಿ. ಸೊ ತೋಟಕ್ಕೆ ಹೋಗ್ತಾಯಿದ್ವಿ, ಅಲ್ಲಿ ಕಿಚಾಯಿಸೋದು, ಪೂಜೆ ಮಾಡೋದು, ಗೋವು, ಸೊ ಈ ಥರ ಸ್ಪೆಂಡ್ ಮಾಡ್ತಾಯಿದ್ವಿ. ಬಟ್ ಈ ವರ್ಷ ಸಂಜೆ ಅಷ್ಟರಲ್ಲಿ ಮನೆಗೆ ಹೋಗ್ಬೇಕಪ್ಪ, ಯಾಕೆಂದರೆ ನನ್ನ ಮಗಳು ಹೇಳ್ಬಿರ್ತಾಳೆ ಇವತ್ತು ಅಂತ ಅನ್ನಿಸ್ತಾ ಇದೆ. ಸೊ ಫಸ್ಟ್ ಟೈಮ್ ನನ್ನ ಮಗಳಿಗೆ 2 ವರ್ಷ. ಸೊ ಇವತ್ತು ಹೇಳ್ಬಿರುತ್ತೆ ನನ್ನ ಮಗು. ಸೊ ನಾನು ಎಕ್ಸೈಟೆಡ್. ದಿಸ್ ಇಸ್ ವೆರಿ ಸ್ಪೆಷಲ್. ಈ ಒಂದು ಪ್ಲೇಸ್ ತುಂಬಾ ಸ್ಪೆಷಲ್ ಮೂಮೆಂಟ್. ಯಾಕಂದರೆ ಈ ಒಂದು ಯೂಶಲಿ ಇಲ್ಲಿ ಅಣ್ಣ ಇದ್ದಾರೆ ಅನ್ನೋದು ಒಂದು, ಜೊತೆಗೆ ಮಕ್ಕಳ ಒಂದು ನಾಮಕರಣನೂ ಕೂಡ ಇದೇ ಒಂದು ಪ್ಲೇಸಲ್ಲಿ ಮಾಡಿದ್ರಿ. ಇವತ್ತು KD ಪ್ರೋಗ್ರಾಮ್ ಇಲ್ಲೇ ಮಾಡ್ತಾ ಇರೋದು ಎಷ್ಟು ವಿಶೇಷ ಅನಿಸುತ್ತೆ? ಅಫ್ಕೋರ್ಸ್ ನಾನು ಫ್ಯಾಮಿಲಿ ಎಲ್ಲ ಇಲ್ಲೇ ಉಳ್ಕೊಂಡಿರೋದು. ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಇಲ್ಲೇ ಇರೋದು. ನಾಮಕರಣ ಎಲ್ಲ ಇಲ್ಲೇ ಅಣ್ಣನ ಮುಂದೆನೇ ಆಗಲಿ ಅಂತ. ಇವತ್ತು ಸಂಕ್ರಾಂತಿನೂ ಅಷ್ಟೇ ಇಲ್ಲೇ ಆಚರಿಸೋದು. ಇದು ನನಗೆ ಪ್ಲೇಸ್ ಇಸ್ ವೆರಿ ವೆರಿ ಸ್ಪೆಷಲ್ ಟು ಮೀ. ಎಸ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೀತಿ ಇದಾಗಲಿ. ಮತ್ತು ಇವತ್ತು ಸಂಕ್ರಾಂತಿ ಹಬ್ಬ ಆಡಿಯನ್ಸ್ಗೆ, ಪಬ್ಲಿಕ್ TV ವೀಕ್ಷಕರು ನಿಮ್ಮ ಮೂಲಕನೇ ವಿಶ್ ಮಾಡಿ. ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಲವ್ ಯು ಆಲ್. ಜಯ ಆಂಜನೇಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್. ಇದಿಷ್ಟು ನಟ ಧ್ರುವ ಸರ್ಜಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ TV ಬೆಂಗಳೂರು.